ಸೊ ಹಲೋ ಮೈ ಆರ್ಮಿ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಹಿಂದಿನ ವ್ಲಾಗಲ್ಲಿ ನಿಮಗೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸೊ ಅದೆಲ್ಲೂ ಅಲ್ಲ, ಟೆಂಪಲ್ಲೇ. ಸೊ ಯಾವ ಟೆಂಪಲ್ಲು ಏನಂತ ನಾನು ಇವಾಗ ಹೇಳಲ್ಲ. ಸೊ ಅಲ್ಲಿ ಹೋಗಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲರೂ ರೆಡಿಯಾಗಿದ್ದೀರಾ? ಸೊ ಬೇಗ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವಾಗ ಪೋಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತೀನೋ ಸೊ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹೋಗೋಣ ಗಾಯ್ಸ್, ಲೆಟ್ಸ್ ಗೋ. ಸೊ ಗಾಯ್ಸ್, ನಾನು ಆದಷ್ಟು ಬೇಗ ಒಂದು ಮೈಕ್ ಇಸ್ಕೊಳ್ಬೇಕು. ಸೊ ಗಾಳಿಯಲ್ಲಿ ಹೋಗೋಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ಬೇಗ ಒಂದು ಮೈಕ್ ಇಸ್ಕೊಂಡು ನಿಮ್ಗೆ ಆದಷ್ಟು ಕ್ಲಾರಿಟಿಯಾಗಿ ಮಾತಾಡೋ ಮಾಡ್ತೀನಿ. ಸೊ ಹೋಗೋಣ ಬನ್ನಿ. ಸೊ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತೈತೆ ಗಾಯ್ಸ್. ನಾನು ಅದಕ್ಕೆ ಈ ಬೇರೆ ರೋಡ್ಸ್ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು KGF ರೂಟು ನೋಡಿ. ಸೊ ಹೋಗೋಣ, ನಾವು ಹೋಗ್ಬೇಕು ಗಾಯ್ಸ್. ಇವಾಗ ನೇರ್ಲೆಕೆರೆ ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ಹೋಗಿರ್ತೀರ ಆ ಜಾಗಕ್ಕೆ. ಸೊ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತಷ್ಟೇ. ಸೊ ಎಲ್ಲರೂ ಹೋಗಿರ್ತೀರ ಗಾಯ್ಸ್ ಆ ಜಾಗಕ್ಕೆ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೆ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬೆಮ್ಮಲ್ ಎಂಟ್ರೆನ್ಸ್ ಗಾಯ್ಸ್. ಸೊ ಬೆಮ್ಮಲ್ ಬಿಟ್ಟು ಹೋಗ್ತಾ ಇದ್ದೀರಿ. ಸೊ ನನಗೆ ಏನಂದರೆ ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆಯೋ ಅನ್ನೋ ಗೊತ್ತಿಲ್ಲ, ಬಟ್ ಫುಲ್ ಖಾಲಿ ಐತೆ. ಸೊ ಆದಷ್ಟು ಬೇಗ ಮೈಕ್ ಇಸ್ಕೊತೀನಿ ಗಾಯ್ಸ್. ಆವಾಗ ಈಸಿ ಆಗುತ್ತೆ ನಮಗೂ, ನಿಮಗೆ ಮಾತಾಡೋದು, ನಾನು ಮಾತಾಡೋದು ನಿಮ್ಗೆ ಕೇಳಿಸೋದು ಎಲ್ಲ ಅನ್ನೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಓಕೆ ನೋಡಿ ಗಾಯ್ಸ್, ಬೆಮ್ಮಲ್ ಇದು ಫುಲ್ಲು ಪೂರ್ತಿ ಬೆಮ್ಮಲ್ಲು. ಸ್ವಲ್ಪ ದೂರ ಅಷ್ಟೇ ಹೋಗೋಣ. ಬೆಮ್ಮಲ್ ಬಿಟ್ಟರೆ ಒಂದು 5 ಕಿಲೋಮೀಟರ್ಸ್ ಅಷ್ಟೇ. ಆ್ಯಕ್ಚುಲಿ ಬೆಮ್ಮಲ್ ಮಾರ್ಕೆಟ್ ಇದೆ ಗಾಯ್ಸ್ ಇವತ್ತು. ಇದು ಮಂತ್ ಎಂಡ್ ಅಲ್ಲ, ಸೊ ಬೆಮ್ಮಲ್ ಮಾರ್ಕೆಟ್ ಇದೆ ನೋಡಿ, ಫುಲ್ ಜನ. ಸೊ ಎಲ್ಲ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಸೊ ಯಾರ್ಯಾರು ಇವತ್ತು ಈ ವ್ಲಾಗ್ ನೋಡ್ತಾ ಇದ್ದೀರೋ ಬೆಮ್ಮಲ್ ಮಾರ್ಕೆಟ್ಗೆ ಬಂದು ತಗೊಳಂಗಿದ್ರೆ ತಗೊಳ್ಳಿ. ನಾಳೆನೂ ಇರುತ್ತೆ ಅನ್ಕೊಳ್ತೀನಿ. ಇವತ್ತಾ ನಾಳೆನಾ ಗೈಸ್? ಈ ಮಂತ್ ಲಾಸ್ಟು ಮರ್ತೇ ಹೋಗ್ಬಿಡ್ತೀನಿ. डिप्रेशन गाइस, डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. ಮುಂದೆ ನಿಮ್ಗೊಂದು ಇಲ್ಲಿ ಆಂಜನೇಯ ಸ್ವಾಮಿ ಇದು ವಿಗ್ರಹ ತೋರಿಸ್ತೀನಿ. ಮೀನ್ಸ್ ವಿಗ್ರಹ ಅಂದರೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಮಸ್ತ್ ಇದೆಯಲ್ಲ ಗಾಯ್ಸ್. ಜೈ ಬಜರಂಗಬಲಿ. ಫೈನಲಿ ರೀಚ್ ಆದ್ವಿ ಗಾಯ್ಸ್. ಎಲ್ಲಿಗೆ ಅಂತ ಗೊತ್ತಾಗಿರುತ್ತೆ ನಿಮಗೆ. ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಎಂಟ್ರೆನ್ಸ್ ಗಾಯ್ಸ್. ಸೊ ಫೈನಲಿ ದೇವಸ್ಥಾನ ಒಳಗಡೆ ಬಂದ್ಬಿಟ್ವಿ ಗಾಯ್ಸ್. ಸೊ ಇನ್ನು ಒಳಗಡೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಚಪ್ಪಲಿ ಬಿಡೋಕ್ಕೆ ಸ್ಟ್ಯಾಂಡ್ ಗಾಯ್ಸ್. ಓಹೋ, ಎಷ್ಟು ಚೆನ್ನಾಗಿದ್ದಾರೆ ಗಾಯ್ಸ್ ಇಲ್ಲಿ. ಯಾರ್ಯಾರು ಕೋಟ್ಲಿಂಗೇಶ್ವರಕ್ಕೆ ಬರ್ತಿರೋ ಕ್ಯಾಶ್ ಎತ್ಕೊಂಡು ಬನ್ನಿ ಗಾಯ್ಸ್. ಫೋನ್ಪೇ ಎಲ್ಲೂ ತಗೊಳ್ಳಲ್ಲ ಇಲ್ಲಿ. ಆ ಸ್ಲಿಪ್ಪರ್ ಹತ್ರ ಏನೋ ನಾನು ಕೇಳಿಕೊಂಡು ಫೋನ್ಪೇ ಮಾಡಿಸ್ದೆ. ಸೊ ಯಾರ್ಯಾರು ಇಲ್ಲಿ ದರ್ಶನ, ಇಲ್ಲಿ ಎಂಟ್ರಿ ಟಿಕೆಟ್ಗೂ ಕ್ಯಾಶೇ, ಫೋನ್ಪೇ ಇಲ್ಲ. ಸೊ ಕ್ಯಾಶ್ ಎತ್ಕೊಂಡು ಬನ್ನಿ, ಒಂದು 100 ರೂಪಾಯೋ 200 ರೂಪಾಯಿ ಜೋಬಲ್ಲಿ. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ನೋಡಿ, ಇಲ್ಲಿ 10 ರೂಪಾಯಿಗೆ ಜ್ಯೂಸ್ ಇಸ್ಕೊಂಡಿದ್ಗೆ 20 ರೂಪಾಯಿ ಕೊಟ್ಟವ್ರು ಅವರು. ಏನಾದರೂ ಇಸ್ಕೊಳ್ಬೇಕಂತೆ ಕ್ಯಾಶ್ ಕೊಡಬೇಕಂದ್ರೆ. ಓಕೆ ಗಾಯ್ಸ್, ಅಷ್ಟೊಂದು ರಶ್ ಇಲ್ಲ ಗಾಯ್ಸ್ ಇವತ್ತು. ಸೊ ಬನ್ನಿ. ಎಲ್ಲ ಟಿಕೆಟ್ ಇಸ್ಕೊಳೋದು. ಬನ್ನಿ ಅಕ್ಕ, ಒಂದು ಕೊಟ್ಬಿಡಿ. ಟಿಕೆಟ್ ಇಸ್ಕೊಂಡಿದ್ದಾಯ್ತು. ಗೋ ಗೈಸ್. ಎಂಟ್ರೆನ್ಸ್ ಗಾಯ್ಸ್. ಕೋಟಿಲಿಂಗೇಶ್ವರ ಅಂತೀರಲ್ಲ, ಸೊ ಇದೇ ಕೋಟಿಲಿಂಗೇಶ್ವರ. ಸೊ ಇನ್ನೂ ಕೋಟಿಲಿಂಗೇಶ್ವರ ಕೋಟಿ ಲಿಂಗ ಇಲ್ಲ, ಒಂದು 90 lakhs ಏನೋ ಇದೆ.
ಸೊ ಪೂರ್ತಿಯಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬನ್ನಿ. ಆಲ್ಮೋಸ್ಟ್ ರಶ್ ಇಲ್ಲ ಗೈಸ್, ಒಂದು ದೇವಸ್ಥಾನ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ. ಸೊ ಇದು ಆ್ಯಕ್ಚುಲಿ ಮೈನ್ ಟೆಂಪಲ್ಲು. ಕ್ಯಾಮ್ರಾ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ. ಸೊ ನಿಮಗೆ ನಾನು ಆಚೆ ಹೋದ್ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಗಾಯ್ಸ್ ಫೈನಲಿ ಮುಗೀತು ಗಾಯ್ಸ್. ಸೊ ದರ್ಶನ ಚೆನ್ನಾಗಾಯಿತು. ಸೊ ಇನ್ನೊಂಚೂರು ಮುಂದೆ ಹೋದರೆ ನಿಮಗೆ ಗೊತ್ತಾಗ್ತದೆ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಸೊ ಇದೆಲ್ಲ ಲಿಂಗ ಆಗಲೇ ಇದೆ ಗೈಸ್. ಫುಲ್ಲು ಇದೆ. ಜನನೂ ಅಷ್ಟೊಂದಿಲ್ಲ ಇವತ್ತು. ಸೊ 108 ಅಡಿ ಶಿವಲಿಂಗ ಗೈಸ್. ಸೊ ಅಲ್ಲಿ ಇದರಲ್ಲೆಲ್ಲ ನೋಡ್ತಾ ಇರ್ತೀರಲ್ಲ ದೊಡ್ಡ ಶಿವಲಿಂಗ. ಸೊ ಅದು ಮುಂದೆನೇ ಇರೋದು. ಸೊ ಬನ್ನಿ. ಸೊ ಇಲ್ಲಿ ಇಂಟಿಗ್ರೇಟ್ಸ್ ನೋಡಿ ಗೈಸ್, ಮೇಲೆ ಡಿಸೈನ್ ಎಲ್ಲ ಹೆಂಗಿದೆಯೋ ಸೂಪರ್ ಇದೆಲ್ಲ ಗೈಸ್. ಆಲ್ಮೋಸ್ಟ್ ಒಂದು 3-4 ದೇವಸ್ಥಾನ ಸುತ್ತಾಕೊಂಡು ಬರೋ ಥರ ಆಯಿತು. ಸೊ ಜನಗಳೆಲ್ಲ ತುಂಬ ಇದ್ದಾರೆ. ಆಲ್ಮೋಸ್ಟ್ ವ್ಲಾಗಲ್ಲಿ ಅಷ್ಟೊಂದು ಮಾತಾಡಿಲ್ಲ, ಯಾವ ವ್ಲಾಗಲ್ಲಿ ಕೂಡ. ಸೊ ಆವಾಗೇ ಗೈಸ್ ಒಂದು ತಲೆಗೆ ಬಂದಿದ್ದು. ಸೊ ನಾನು ಫ್ಯಾಷನ್ ಇದು ನನ್ನಿದ್ದು. ಸೊ ನಾನು ಮಾತಾಡಬೇಕು. ಸೊ ಇವರು ಜನಗಳು ಏನೇನು ಅನ್ಕೊತಾರೋ, ಜನಗಳು ಏನು ಮಾತಾಡ್ತಾರೋ ಅಂತ ಅಂದ್ಕೊಂಡ್ಬಿಟ್ರೆ ಲೈಫಲ್ಲಿ ನಾವು ಬೆಳೆಯೋಕ್ಕಾಗಲ್ಲ. ಸೊ ಅದಕ್ಕೆ ಗೈಸ್, ಯಾರೇ ಇರಲಿ ಏನೇ ಇರಲಿ, ನಾವು ಅಂದ್ಕೊಂಡಿರೋ ನಮ್ಮ ಫ್ಯಾಷನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಸರ್ಪ್ರೈಸ್ ಅಂತ ಇದೆಲ್ಲ ಗೈಸ್. ಸೊ ಒಂಚೂರು 1-2 ಅಡಿ 3 ಅಡಿ ಜಾಗದಲ್ಲೇ ಐತೆ. ಬನ್ನಿ ಗೈಸ್, ಒಂದು ಸ್ಪೆಷಲ್ ಜಾಗ ಅಂತ ಇದ್ನಲ್ಲ, ಇದೇ ಆ ಸ್ಪೆಷಲ್ ಜಾಗ. ಇದೇ ಕೋಟಿ ಲಿಂಗೇಶ್ವರ. ಸೊ ಇವಾಗ ನಿಮ್ಗೆ ಇನ್ನೊಂದು ಲಿಂಗನ ತೋರಿಸ್ತೀನಿ. ಸೊ ಅದು 108 ಅಡಿ ಇರೋದು. ಸೊ ಅದೆಲ್ಲೂ ಇಲ್ಲ, ನಾನು ಹಿಂದೆನೇ ಇದೆ ನೋಡಿ ಗಾಯ್ಸ್. ಇದೆ 108 ಅಡಿಯ ಲಿಂಗ. ಸೊ ಇದ್ರ ಆಪೋಸಿಟ್ಟೆ 35 ಅಡಿಯ ನಂದಿ ದೇವರಿದ್ದಾರೆ. ಸೊ ಇದೇ ಗಾಯ್ಸ್ ಸ್ಪೆಷಲ್ ಕೋಟ್ಲಿಂಗೇಶ್ವರದಲ್ಲಿ. ಸೊ ನಂದಿ ದೇವರು ಗಾಯ್ಸ್. ಸೊ ಎಲ್ಲ ಚಮಕ್ ಅಂತ ಫೋಟೋ ಹಿಡ್ಕೊತವ್ರೆ. ಸೊ ನಾವು ವಿಡಿಯೋ ಮಾಡೋಣ. ಎಲ್ಲಿ ಸುತ್ತು ನೋಡಿದ್ರು ನಿಮಗೆ ಶಿವಲಿಂಗನೇ ಕಾಣಿಸುತ್ತೆ ಗೈಸ್. ಎಲ್ಲೇ ನೋಡಿ, ಎಷ್ಟು ಸುತ್ತು ನೋಡಿ, ನಿಮ್ಮ ಸುತ್ತು ನೋಡಿ ಎಲ್ಲೇ ಹೋದರೂ ನಿಮ್ಗೆ ಶಿವಲಿಂಗನೇ ಕಾಣಿಸುತ್ತೆ, ಬೇರೆ ಏನೂ ಕಾಣಿಸಲ್ಲ. ಇವತ್ತು ಆ್ಯಕ್ಚುಲಿ ರಶ್ ಕಡಿಮೆ ಇದೆ ಗೈಸ್. ಸೊ ನೋಡಿ ಗಾಯ್ಸ್, ಎಲ್ಲಾದರೂ ನೋಡಿ ಈ ಪೂರ್ತಿ ಶಿವಲಿಂಗ ಆಗಲೇ ಇರುತ್ತೆ, ಬೇರೆ ಏನೂ ಕಾಣಿಸಲ್ಲ. ಫುಲ್ಲು ಎಲ್ಲಿ ನೋಡಿದ್ರು ಶಿವಲಿಂಗನೇ ಗೈಸ್. ಒಂಥರ ಚೆನ್ನಾಗಿದೆ ನೋಡೋಕ್ಕೆ. ಸೊ ನಾನು ಇದೇ ಊರವನಾಗಿದ್ದು ನನಗೆ ಅಭ್ಯಾಸ ಆಗಿಬಿಟ್ಟೈತೆ. ಸೊ ಹೊಸ್ದಾಗಿ ಬಂದಿರ್ತಾರಲ್ಲ ಅವ್ರಿಗೊಂಥರ ಚೆನ್ನಾಗಿರುತ್ತೆ ಗೈಸ್. ಸೊ ಆದಷ್ಟು ಎಲ್ಲರೂ ಬನ್ನಿ. ನಡೆದು ಸಾಕಾಗೋಯ್ತು ಗೈಸ್. ಇಲ್ಲೇ ಸ್ವಲ್ಪ ಕುತ್ಕೊಂಡಿದ್ದೀನಿ ನೋಡಿ ಗೈಸ್. ಇಲ್ಲೊಂದು ಲಿಂಗ ಇದೆ. ಇದು ಎಷ್ಟು ಅಡಿ ಐತೆ ಅಂತ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಸೊ 108 ಅಡಿ ಲಿಂಗ ನೋಡಿ ಗೈಸ್. ಇದು ಒಂದು ಇರ್ಬೋದು ಗೈಸ್, ಒಂದು 90 ಅಡಿ ಇರ್ಬೋದು. ಸೊ ಇದು 108 ಅಡಿ ಗೊತ್ತಿಲ್ಲ ಗೈಸ್ ಆ್ಯಕ್ಚುಲಿ, ಬಟ್ ಚೆನ್ನಾಗಿದೆ ನೋಡಿ ಗೈಸ್. 2 ಲಿಂಗನೂ ಸೂಪರಾಗಿದೆ ಗೈಸ್. ಚೆನ್ನಾಗಿ ಮುಂದೆ ವಿಡಿಯೋ ಮಾಡೋಕ್ಕೆ ಒಂಥರ ನಾಚಿಕೆ ಬೀಳ್ತಾ ಇದ್ದೆ. ಸೊ ಏನೋ ಸ್ವಲ್ಪ ಧೈರ್ಯ ಬಂದ್ಬಿಟ್ಟೈತೆ, ಕಲಿಬೇಕು ಗೈಸ್. ಸೊ ನನ್ನ ಲೈಫು ನನ್ನ ಫ್ಯಾಷನ್ ಇದು. ಸೊ ನನಗಿಷ್ಟ ಬಂದಂಗೆ ಇರಬೇಕು.
ಸೊ ಜನಗಳೆಲ್ಲ ನೋಡ್ತಾರೆ ಅಂದ್ಬಿಟ್ರೆ ಕಷ್ಟ ಆಗ್ಬಿಡ್ತೈತೆ. ಸೊ ಅದಕ್ಕೆ ಗೈಸ್ ಇವತ್ತಿಂದ ಯಾರೇ ಇರಲಿ ಹೆಂಗೆ ಇರಲಿ, ಸೊ ಅವ್ರು ನೋಡಿಬಿಟ್ಟು ನಾನು ಅವ್ರ ಥರ ಮಾತಾಡಬೇಕು ಅನ್ನೋ ರೇಂಜ್ಗೆ ಬೆಳಿಬೇಕು. ಅದಕ್ಕೆ ಗೈಸ್ ಯಾರೇ ಇರಲಿ ಮಾತಾಡ್ಬೇಕಷ್ಟೇ, ಬಾಯಿರೋದೇನು ಗೈಸ್ ಮಾತಾಡೋಕ್ಕೆ ತಾನೆ. ಸೊ ಮಾತಾಡಿ ನೋಡಿ ಗಾಯ್ಸ್, ಬಾಸು ನಮ್ಮ ಬಾಸ್ ಗಾಯ್ಸ್. ಇಲ್ಲಿ ಕೋಟ್ಲಿಂಗೇಶ್ವರದಲ್ಲಿ ಇದು ಒಂದು ಸೂಪರ್ ಅಂತ ಹೇಳ್ಬೋದು ಗೈಸ್, ಮಸ್ತ್ ಗೈಸ್. ಅಲ್ಲಿ ಯಾರೋ ಫೋಟೋ ಹಿಡ್ಕೊತಾ ಇದ್ರು, ನಾನು ವೀಡಿಯೋ ಮಾಡಿಬಿಟ್ಟು ಮಾತಾಡ್ತಾ ಇದ್ದೀನಿ. ಸೊ ನನ್ನ ಕ್ಯಾಮ್ರಾ ಕಡೆ ನೋಡ್ತವ್ರೆ, ಯಾರಪ್ಪ ಇವನು ಒಬ್ಬೊಬ್ಬನೇ ಮಾತಾಡ್ತಾನೆ ಅಂತ. ಎಲ್ಲಿ ನೋಡಿ ಗೈಸ್ ಸುತ್ತ ಲಿಂಗಾಗಲೇ ಇದೆ. ಸೊ ಈ ಲಿಂಗಾಗಲ್ಕಿಂತ ಬ್ಯೂಟಿಫುಲ್ಲಾಗಿ 108 ಅಡಿ ಲಿಂಗ ಗೈಸ್. ಸೀರಿಯಸ್ ಆಗಿ ಗೈಸ್, ಎಲ್ಲಿ ಹೋದ್ರು ಯಾವ ಕಡೆ ತಿರುಗಿದ್ರು ಈ ಲಿಂಗ ಕಾಣಿಸುತ್ತೆ ನೋಡಿ ಗೈಸ್. ಆಕಾಶಕ್ಕೆ ಟಚ್ ಆದಂಗಿದೆ. ಸೀರಿಯಸ್ಲಿ ಇದೊಂದು ಬ್ಯೂಟಿ ಗೈಸ್. ನೋಡಿ ಗೈಸ್, ಆಕಾಶಕ್ಕೆ ತಾಕ್ದಂಗಿದೆ ಲಿಂಗ. ಈ ಗೈಸ್ ಹತ್ತಿರದಿಂದ ಹೆಂಗಿದೆಯೋ ಕ್ರೇಜಿ ಗೈಸ್, ಸೂಪರ್ ಆಗಿದೆ. ಹರ ಹರ ಮಹಾದೇವ್ ಗೈಸ್. ಪೂಜೆ ಏನಾದರೂ ಮಾಡ್ಕೊಳೋದಿದ್ರು ಇಲ್ಲಿ ಪೂಜೆ ಮಾಡ್ಕೊಬೋದು. ಸೊ ಇಲ್ಲಿಂದ ಕ್ಲೀನಾಗಿ ಫೋಕಸ್ ಆಗುತ್ತೆ ನೋಡಿ ಗೈಸ್, ಟೋಟಲ್ ಎಲ್ಲ ಫೋಕಸ್ ಆಗುತ್ತೆ ನೋಡಿ. ಸೂಪರ್ ಅಲ್ಲ ಗೈಸ್. ನಾನೊಂದು ಮಾತು ಹೇಳ್ಬೇಕು ಅನ್ಕೊತಾ ಇದ್ದೀನಿ. ಸೊ ಇಷ್ಟು ದಿವಸನೂ ನಾನು ಜನಗಳ ಮುಂದೆ ಮಾತಾಡೋಕ್ಕೆ ಒಂಥರ ಶೈನೆಸ್ ಇರೋದು, ನೋಡಿದ್ರೆ ಏನು ಅನ್ಕೊತಾರೋ ಅನ್ನೋ ಫೀಲ್ ಇರೋದು. ಸೊ ಇವಾಗ ಭಯ ಅನ್ನೋದು ಹೋಗಿದೆ ಗೈಸ್. ಹೆಂಗಿದೆ ಅಂದರೆ ಇವಾಗ ನನ್ನ ಫ್ಯಾಷನ್ ಇದು, ನನಗೆ ವ್ಲಾಗ್ ಮಾಡಬೇಕು ಅಂತ ಇಷ್ಟ. ಸೊ ವ್ಲಾಗ್ ಮಾಡಬೇಕಂದ್ರೆ ಜನ ಆಗ್ಲಿದ್ದಾರೆ, ಅವರಿದ್ದಾರೆ ಇವರಿದ್ದಾರೆ ಅಂದ್ಕೊಂಡ್ರೆ ಸೊ ನಾನು ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಯಾರಿದ್ರೆ ಏನು, ನನ್ನ ಫೋನು, ನನ್ನ ಬಾಯಿ, ಸೊ ನನ್ನ ಇಷ್ಟ. ಸೊ ನಾನು ಯಾರು ಕ್ವಶನ್ ಮಾಡೋರು ಯಾರು ಇರಲ್ಲ ಗೈಸ್. ಸೊ ಅದಕ್ಕೆ ನನ್ನ ಫ್ಯಾಷನ್ ಏನಿದೆಯೋ ಸೊ ನಾನು ಅದನ್ನ ಮಾಡ್ಕೊಂಡು ಹೋಗಬೇಕು ಅಂತ ಮೈಂಡ್ ಬಂದ್ಬಿಟ್ಟೈತೆ. ಸೊ ಚೆನ್ನಾಗಿದೆ ಗೈಸ್. ನನ್ನ ಈ ಒಂದು ಕ್ಯಾಮ್ರಾ ಪ್ರಪಂಚಕ್ಕೆ ನಾನು ಮಾತಾಡ್ತಾ ಇರೋದು ಬಂದ್ಬಿಟ್ಟು ಚೆನ್ನಾಗೈತೆ. ಸೊ ಇದೇ ಗೈಸ್ ಕೋಟಿಲಿಂಗೇಶ್ವರ. ಆ್ಯಕ್ಚುಲಿ ಇನ್ನೂ ಕೋಟಿ ಲಿಂಗ ಆಗಿಲ್ಲ, 90 lakhs ಏನೋ ಆಗಿದೆ ಅಷ್ಟೇ. ಸೊ ಇನ್ನೂ ಕೋಟಿ ಆಗಬೇಕು. ಸೊ ಆದಷ್ಟು ಬೇಗ ಆಗಲಿ. ಸೊ ಯಾರ್ಯಾರು ಬಂದಿಲ್ವೋ ಸೊ ಎಲ್ಲರೂ ವಿಸಿಟ್ ಮಾಡಿ. ಕೋಲಾರ ಡಿಸ್ಟಿಕಲ್ಲಿರೋದು, ಬಂಗಾರಪೇಟೆ ತಾಲೂಕಲ್ಲಿರೋದು. ಸೊ ಎಲ್ಲರೂ ವಿಸಿಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.